ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, MRD ವಿಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಲಾಗ್ ವಿಡಿಯೋದಲ್ಲಿ ನಾನು ಕೆಲವೊಂದು ಬೇಸಿಕ್ ಸ್ಟೆಪ್ಸ್ನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೀ ಟಿಪ್ಸ್ ಅನ್ಬೋದು ಇದಕ್ಕೆ. ಈ ಎಕ್ಸ್ಪೆಷಲಿ ಮಳೆ ಸೀಸನಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದು ನಾನು ನಿಮಗೆ ಕಾಮನ್ ಸ್ಟೆಪ್ಸ್ ಹೇಳ್ತೀನಿ. ಭಾಳಷ್ಟು ಫ್ಯಾನ್ಸಿಯರ್ಸ್ ಆಗಿರ್ಬೋದು ಮತ್ತು ಪಾರಳ ಸಾಕೋರು ಈ ಬೇಸಿಕ್ ಸ್ಟೆಪ್ಸ್ನ ಮರೆತುಬಿಟ್ಟು ನಾವು ಕೆಲವೊಂದು ಸಲ ಗೊತ್ತಿಲ್ಲದಂಗೆ ನಾವು ತಪ್ಪು ಮಾಡಿಬಿಡ್ತೀವಿ. ಆ ತಪ್ಪನ್ನ ಮಾಡಬಾರ್ದು ಅನ್ನೋದಕ್ಕೆ ನಾನು ನಿಮಗೆ ಇವತ್ತಿನ ವಿಲಾಗ್ ವಿಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಏನೆಲ್ಲ ಮಾಡಬಾರ್ದು ಅನ್ನೋದು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಗುಂಪಲ್ಲಿ ಜಾಸ್ತಿ ಬರ್ಡ್ಸ್ನ ನಾವು ಬಿಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಬೇರೆ ಜಾಗನ ಮಾಡಿಕೊಂಡು ನಾವು ಬರ್ಡ್ಸ್ನ ಡಿವೈಡ್ ಮಾಡೋದ್ರಿಂದ ಎಲ್ಲ ಬರ್ಡ್ಸು ಫ್ರೀ ಆಗಿರ್ತವೆ. ಮೇನು ನಾವು ಮೇಲ್ಸ್ನ ಫೀಮೇಲ್ಸ್ನ ಫ್ರೀಯಾಗಿ ಬಿಡಬೇಕು, ಬ್ರೀಡರ್ಸ್ನ ಸಪ್ರೇಟ್ ಮಾಡಿ ಇಡಬೇಕು. ಆ ರೀತಿ ನಾವು ಮಾಡಬೇಕು. ಎರಡನೇದಾಗಿ ಏನು ಮಾಡಬಾರ್ದು ಅಂತಂದರೆ ಓವರಾಗಿ ಸಪ್ಲಿಮೆಂಟ್ಸು ಈ ಸೀಸನಲ್ಲಿ ಕೊಡೋಕ್ಕೆ ಹೋಗಬೇಡಿ. ಜಾಸ್ತಿ ಸಪ್ಲಿಮೆಂಟ್ಸ್ ಕೊಡೋದ್ರಿಂದ ಬರ್ಡ್ಸಿಗೆ ಕೂಡ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅತಿ ಹೆಚ್ಚು ಅಮೃತ ಕೂಡ ವಿಷ ಆಗುತ್ತೆ. ದಯವಿಟ್ಟು ಅದನ್ನ ನೀವು ಹುಷಾರಾಗಿ ನೋಡಿಕೊಂಡು ಬರ್ಡ್ಸಿಗೆ ಕೊಡಬೇಕು ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಈಗ ಬನ್ನಿ ಏನೆಲ್ಲ ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ಏನೆಲ್ಲ ಮಾಡಬೇಕು ಅನ್ನೋದೇ ಭಾಳ ಇರುತ್ತೆ. ಫಸ್ಟು ನೀವು ನಿಮ್ಮ ಲಾಫ್ಟಲ್ಲಿ ಪ್ರತಿಯೊಂದು ಬರ್ಡು ಚೆನ್ನಾಗಿರಬೇಕು ಅಂದರೆ ಲಾಫ್ಟನ್ನ ಕ್ಲೀನಾಗಿ ಇಟ್ಕೊಬೇಕು. ರೆಗ್ಯುಲರಾಗಿ ಲಾಫ್ಟ್ ಕ್ಲೀನಿಂಗ್ ಮಾಡ್ಕೊಳ್ಳಿ, ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಎರಡನೇದು, ಬರ್ಡ್ಸಿಗೆ ನಾವು ಕಾಳು ಕೊಡೋಕ್ಕಿಂತ ಮುಂಚೆ ನಾವು ಚೆಕ್ ಮಾಡ್ಕೋಬೇಕು ಕಾಳು ಚೆನ್ನಾಗೈತಾ ಇಲ್ಲ ಅನ್ನೋದು. ಡ್ರೈ ಆಗಿರಬೇಕು. ಯಾವುದೇ ರೀತಿಯಲ್ಲಿ ಜಾಸ್ತಿ ಮುಚ್ಚಿಟ್ಟಾಗ ನಾವೇನಾಗುತ್ತೆ ಅಂದರೆ ಅದು ಫಂಗಸ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಆ ರೀತಿ ಆಗಲ್ಲಂಗೆ ನೀವು ಒಳ್ಳೆ ಆಹಾರನ ಕೊಡೋ ಟೈಮಲ್ಲಿ ನೀವು ಡ್ರಿಂಕರ್ಸು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಡೈಲಿ ನೀವು ಕುಡಿಯೋ ನೀರನ್ನ ನೀವು ಕ್ಲೀನ್ ಮಾಡಲೇಬೇಕು. ಒಳ್ಳೆ ನೀರನ್ನ ಕೊಟ್ಟರೆ ಇನ್ನೂ ಚೆನ್ನಾಗ. ಈ ಎಕ್ಸ್ಪೆಷಲಿ ಮಳೆ ಸೀಸನಲ್ಲಿ ನೀವು ವಾಮ್ ವಾಟರ್ಕ್ಕಿಂತ ಸ್ವಲ್ಪ ಬಿಸಿ ನೀರು ಕೊಟ್ಟರು ಕೂಡ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಫುಡ್ ಟ್ರೇ. ಆ ಫುಡ್ ಟ್ರೇನ ಕೂಡ ನೀವು ಡೈಲಿ ನೀವು ಕ್ಲೀನ್ ಮಾಡ್ಕೋಬೇಕು. ಯಾವುದೇ ರೀತಿಯಲ್ಲಿ ಡ್ರಾಪಿಂಗ್ ಬೀಳಲ್ಲಂಗೆ ಆ ಫುಡ್ ಟ್ರೇ ನೀಟಾಗಿದ್ದರೆ ತಿನ್ನೋ ಕಾಳು ಡೈರೆಕ್ಟಾಗಿ ಹೊಟ್ಟೆ ಒಳಗಡೆ ಹೋಗ್ತಾವಲ್ಲ, ಅದಕ್ಕೋಸ್ಕರ ಫುಡ್ ಟ್ರೇ, ಡ್ರಿಂಕರ್ಸು, ಲಾಫ್ಟು ಎಲ್ಲವೂ ನೀಟಾಗಿ ಇಟ್ಕೊಂಡು ರೆಗ್ಯುಲರಾಗಿ ನೀವು ಬರ್ಡ್ಸಿಗೆ ಹೆಲ್ತಿ ಡಯಟ್ ಕೊಡಿ. ಎಲ್ಲದಕ್ಕಿಂತ ಮೇನ್ ಅಂದರೆ ಲಾಫ್ಟ್ ಫ್ಲೈಯಿಂಗ್ ಹೊರಗಡೆ ಬರ್ಡ್ಸ್ ಬಿಟ್ಟರೆ ನೀವು ಏನೆಲ್ಲ ಕೊಡ್ತೀರಿ ಏನೆಲ್ಲ ಮಾಡ್ತೀರಿ ಅದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ದಯವಿಟ್ಟು ಬರ್ಡ್ಸ್ನ ಆರೋಗ್ಯವಾಗಿ ಇಡೋದಕ್ಕೋಸ್ಕರ ರೆಗ್ಯುಲರಾಗಿ ಲಾಫ್ಟ್ ಫ್ಲೈಯಿಂಗ್ ಬಿಡಿ. ಹೊರಗಡೆ ಆರಿದಷ್ಟು ಬರ್ಡ್ ಹೆಲ್ತಿಯಾಗಿರ್ತವೆ. ಇವತ್ತಿನ ವಿಲಾಗ್ ವಿಡಿಯೋದಲ್ಲಿ ನಾನು ಕೆಲವೊಂದು ಕೀ ಟಿಪ್ಸ್ನ ನಿಮಗೆ ಹೇಳಿದ್ದೀನಿ. ದಯವಿಟ್ಟು ಇದನ್ನ ನೀವು ಫಾಲೋ ಮಾಡಿ ನಿಮ್ಮ ಬರ್ಡ್ಸ್ನ ಆರೋಗ್ಯವಾಗಿ ಇಟ್ಕೊತೀರಂತ ಭಾವಿಸ್ತಾ ಇವತ್ತಿನ ವಿಲಾಗ್ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಬಾಯ್.